ಫ್ರೆಂಡ್ಸ್, ನಾನು ಇವತ್ತು ರಾಜೀವ್ ಗಾಂಧಿ ವಸತಿ ನಿಗಮದ್ದು ಸ್ವಲ್ಪ ಡೀಟೇಲ್ ಕೊಡೋಕ್ಕೆ ಬಂದಿದ್ದೀನಿ. ಅದೇನಪ್ಪ ಅಂತಂದರೆ, ಇವಾಗ ತಾನೇ ಗೌರ್ಮೆಂಟ್ ಕಡೆಯಿಂದ ಒಂದು ಅಪ್ಡೇಟ್ ಬಂದಿದೆ. 52,000 ಮನೆಗಳನ್ನ 1 BHK ಮನೆಗಳನ್ನ ಪೂರ್ಣಗೊಳಿಸಿ ಫಲಾನುಭವಿಗಳಿಗೆ ಮುಂದಿನ ಡಿಸೆಂಬರ್ನಲ್ಲಿ, ಅಂದರೆ 2024 ನಾಳೆನೇ 1ನೇ ತಾರೀಕು ಜನವರಿ, ಮುಂದಿನ ಡಿಸೆಂಬರ್ ಹೊತ್ತಿಗೆ, ಅಂದರೆ 2024 ಡಿಸೆಂಬರ್ ತಿಂಗಳಿಗೆ ಪೂರ್ಣಗೊಳಿಸಿ ಫಲಾನುಭವಿಗಳು ಕೊಡಬೇಕು ಅಂತ ಹೊಸ ಸಚಿವರು ಜಮೀರ್ ಅಹಮದ್ ಖಾನ್ ಮತ್ತು ಮುಖ್ಯಮಂತ್ರಿಗಳ ಜೊತೆ ಮೀಟಿಂಗ್ ಆಗಿ ಹೇಳಿಕೆ ಕೊಟ್ಟಿದ್ದಾರಂತೆ. ಅದು ಅಪ್ಡೇಟ್ ಬರ್ತಾಯಿದೆ ಸ್ನೇಹಿತರೆ. ಈಗ ಯಾರು ಅಪ್ಲಿಕೇಶನ್ ಹಾಕಿದ್ದೀರಾ ಅವ್ರಿಗೆ ಅಮೌಂಟ್ ಕಟ್ಟಕ್ಕೆ ಬರುತ್ತೆ ಮೆಸೇಜು. ಜೊತೆಗೆ ನೆಕ್ಸ್ಟ್ ಡಿಸೆಂಬರ್ವರೆಗೂ ಕಾಯಲೇಬೇಕು, ಯಾಕಂದರೆ ಪೂರ್ಣಗೊಳಿಸ್ಕೊಂಡು ಕೊಡೋಕ್ಕಾಗಲ್ಲ. ಅದರಿಂದ ನೆಕ್ಸ್ಟ್ ಡಿಸೆಂಬರ್ವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಪೂರ್ಣಗೊಳಿಸಿ ಎಲ್ಲರಿಗೂ ಹಂಚಿಕೆ ಮಾಡ್ತೀವಿ ಅಂತ. ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ನನಗೆ ಕೆಲವರು ಬೆಂಗಳೂರವರೇ ಅವ್ರು ಮೆಸೇಜ್ ಮಾಡ್ತಾಯಿದ್ದಾರೆ, RR ನಗರ ಅಂದರೆ ರಾಜರಾಜೇಶ್ವರಿ ನಗರ, ಇಲ್ಲಿದ್ದೀವಿ ನಾವು, ಆಗುತ್ತಾ ನಮಗೆ ಮನೆ ಅಂತ ಕೇಳ್ತಾ ಇದ್ದಾರೆ. ನೀವು ಬೆಂಗಳೂರಿನ ಯಾವುದೇ ಏರಿಯಾದಲ್ಲಿ ಇರ್ಬೋದು, ಎಲ್ಲರಿಗೂ ಆಗುತ್ತೆ, ಏನೂ ತೊಂದರೆ ಇಲ್ಲ. ಬಟ್ ನಾನು ಹೇಳ್ತಾ ಇರೋದು ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಒಂದೇ ಒಂದು ವಿಚಾರ ಏನಪ್ಪ ಅಂತಂದರೆ, ದಯವಿಟ್ಟು ನೀವು ಬೆಂಗಳೂರಿನ ಯಾವುದೇ ಮೂಲೆಯಲ್ಲಿರಿ, ಬಟ್ ಅಲ್ಲಿದ್ದು ನಿಮ್ಮದು ವೋಟರ್ ID, ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡು, ಇವಿಷ್ಟು ದಾಖಲಾತಿಗಳು ನಿಮ್ಮ ಬೆಂಗಳೂರಲ್ಲೇ ಇರಬೇಕು. ನೀವು ಬೆಂಗಳೂರಲ್ಲೇ ಇರಬೇಕು. ಅದನ್ನೇ ಹೇಳ್ತಾ ಇರೋದು ನಾನು. ನೀವು ಬೆಂಗಳೂರು ಯಾವ RR ನಗರದಲ್ಲಾರ ಇರಿ, ರಾಜರಾಜೇಶ್ವರಿ ನಗರದಲ್ಲಾರ ಇರಿ, ಇಲ್ಲಾಂತಂದರೆ JP ನಗರದಲ್ಲಾರ ಇರಿ, ಜಯನಗರದಲ್ಲಾರ ಇರಿ, ಬನಶಂಕರಿನಾರ ಇರಿ, ಬೆಂಗಳೂರು ಒಟ್ಟಾರೆ ನೀವು ಬೆಂಗಳೂರಲ್ಲಿ ಎಲ್ಲಿ ಬೇಕಾದ್ರೂ ಇರಿ. ಬಟ್ ಏನಪ್ಪ ಅಂದರೆ, ನಿಮ್ಮ ದಾಖಲಾತಿಗಳು ಆಧಾರ್ ಕಾರ್ಡು, ರೇಷನ್ ಕಾರ್ಡು, ನಿಮ್ಮದು ವೋಟರ್ ID ಇದಿಷ್ಟೂ ಕೂಡ ನೀವು ಬೆಂಗಳೂರು ಅಡ್ರೆಸ್ನಲ್ಲೇ ಇರಬೇಕು. ಮತ್ತು ನೀವು ಬೆಂಗಳೂರಿಗೆ ಬಂದು 5 ವರ್ಷ ಆಗಿರಬೇಕು. ಇದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಸುಮಾರು ಜನ ಅಮೌಂಟ್ ಎಷ್ಟಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಮೌಂಟು ದಯವಿಟ್ಟು ನಾನು ಇದು ಮಾಡೋಕ್ಕಾಗಲ್ಲ, ಯಾಕೆಂದರೆ ಅವರೇ ತಿಳಿಸಿದ್ರೆ ನಮ್ಗೆ ಅಮೌಂಟ್ ಎಷ್ಟಾಗುತ್ತೆ ಅಂತ. ಯಾಕೆಂದರೆ ಅದೆಲ್ಲ ಪೂರ್ಣಗೊಳಿಸಿ ಒಂದು ಮನೆಗೆ ಎಷ್ಟು ಬೀಳುತ್ತೆ ಅಮೌಂಟು ಅಂತ ಅವ್ರು ಫಿಕ್ಸ್ ಮಾಡಿ, ಅದರಿಂದ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸಬ್ಸಿಡಿ ಕೊಡುತ್ತೆ. ಅದೆರಡು ಸಬ್ಸಿಡಿನ ಕಳೆದು ಇನ್ನೆಷ್ಟು ಕಟ್ಟಬೇಕು ನಾವು ಅಂತ ಫೈನಲ್ ಆಗಿ ಅವರು ನಮಗೊಂದು ಡೀಟೇಲ್ ಹೇಳ್ತಾರೆ. ಆ ಫೈನಲ್ ಅಮೌಂಟ್ ಏನು ಬರುತ್ತೆ ಅದನ್ನು ನಾವು ಬ್ಯಾಂಕಲ್ಲಿ ಲೋನ್ ಮುಖಾಂತರ ಕ್ಲಿಯರ್ ಮಾಡ್ಬೋದು. ಇಲ್ಲ ಲೋನ್ ಆಗಲ್ಲ, ನನಗೆ ನನ್ನ ಕ್ಯಾಶೇ ಇದೆ, ಕ್ಯಾಶೇ ಕಟ್ತೀನಿ ಅಂದರೆ ಕ್ಯಾಶೇ ಕಟ್ಬಿಟ್ಟು ಒಂದೇ ಸಾರಿ ನಿಮ್ಮ ಹೆಸರಿಗೆ ನೀವು ಮನೇನ ಮಾಡಿಸ್ಕೊಬೋದು ಫ್ರೆಂಡ್ಸ್. ಅದೇ ಮೆಸೇಜ್ ತುಂಬ ಜನ ಮೆಸೇಜ್ ಮಾಡ್ತಾರಲ್ಲ, ಅದೇ ಅಷ್ಟು ಅಮೌಂಟ್ ಆಗುತ್ತೆ, ಎಷ್ಟು ಅಮೌಂಟ್ ಆಗುತ್ತೆ, ಆಮೇಲೆ ಯಾವ ಏರಿಯಾ, ಈ ಏರಿಯಾದಲ್ಲಿ ಇದ್ದೀವಿ ನಾವು. ಕೆಲವರು ಅದೇ ಇನ್ನೊಬ್ರು ಮೆಸೇಜ್ ಮಾಡಿದ್ರು, ನಾವು ಬಗಲಗುಂಟಲ್ಲಿ ಇದ್ದೀವಿ ಆಗುತ್ತಾ ಅಂತ. ಅವ್ರಿಗೂ ಕೂಡ ಹೇಳ್ತಾ ಇದ್ದೀನಿ, ಬಗಲಗುಂಟೆನೇ ಆಗಲಿ. ಇನ್ನೊಬ್ರು RR ನಗರದವ್ರು ಮಾಡಿದ್ರು ಮೆಸೇಜು, ಅವ್ರಿಗೂ ಹೇಳ್ತಾ ಇದ್ದೀನಿ, ನೀವು ಬೆಂಗಳೂರಿನಲ್ಲಿ ಯಾವುದೇ ಮೂಲೆಯಲ್ಲಿ ಎಲ್ಲರೂ ಆಗುತ್ತೆ. ಬೆಂಗಳೂರು ನೀವು ಯಾವುದೇ ಮೂಲೆ ಇರ್ಬೋದು. ಆಮೇಲೆ ಬೆಂಗಳೂರಿನ ಯಾವುದೇ ಮೂಲೆಯಿಂದ ಯಾವುದೇ ಮೂಲೆಗೆ ನಿಮ್ಗೆ ಯಾವ ಏರಿಯಾದಲ್ಲಿ ಬೇಕೋ ಆ ಏರಿಯಾದಲ್ಲಿ ಸೆಲೆಕ್ಟ್ ಕೂಡ ಮಾಡ್ಬೋದು. ನೀವು ಯಾವ ಏರಿಯಾದಲ್ಲಿ, ನೀವೀಗ ಅವ್ರು ಹೇಳಿದ್ರಲ್ಲ RR ನಗರದಲ್ಲಿ ನಾವು ಇದ್ದೀವಿ ಅಂತ, ಈಗ ಅಲ್ಲಿ ಅಪ್ಲಿಕೇಶನ್ ಹಾಕ್ತೀರಾ ಅಂತ ಇಟ್ಕೊಳ್ಳಿ. RR ನಗರಕ್ಕೆ ಉದಾಹರಣೆಗೆ RR ನಗರದಲ್ಲಿ ನೀವು ಅಪ್ಲಿಕೇಶನ್ ಹಾಕ್ತೀರಾ. RR ನಗರದಲ್ಲಿ ಅಪ್ಲಿಕೇಶನ್ ಹಾಕಿದ್ರೆ ನೀವು ಬೇರೆ ಕಡೆ ತಗೋಬೋದು. ಬಿಡದಿ ಕಡೆ ಕಟ್ತಾ ಇದ್ದಾರೆ, ಕೆಂಗೇರಿಯಲ್ಲಿ ಕಟ್ತಾ ಇದ್ದಾರೆ, ಅದು ಬಿಟ್ಟರೆ ಆ ಕಡೆ ಆನೆಕಲ್ ಹತ್ರ ಕಟ್ತಾ ಇದ್ದಾರೆ, ಆಮೇಲೆ ಈ ಕಡೆ ಯಲಹಂಕದಲ್ಲಿ ಕಟ್ತಾ ಇದ್ದಾರೆ, ಆಮೇಲೆ ಇನ್ನೂ ಸುಮಾರು ಕಡೆ ಬೆಂಗಳೂರು ಸುತ್ತಮುತ್ತ ಎಲ್ಲೆಲ್ಲಿ ಗ್ರಾಮಾಂತರ ಪ್ರದೇಶಗಳು ಬರುತ್ತೆ, ಬೆಂಗಳೂರು ಗ್ರಾಮಾಂತರ ಪ್ರದೇಶಗಳು ಯಾವ್ಯಾವ ಬರ್ತಾವೋ ಅಲ್ಲೆಲ್ಲ ಕಟ್ತಾ ಇದ್ದಾರೆ. ನೀವು ಅಲ್ಲಿ ಹಾಕ್ಬಿಟ್ಟು ಇದು ಕೊಡ್ತಾರ ಅಂತ ಅಲ್ಲ, ಕೊಡ್ತಾರೆ. ನೀವು ಸೆಲೆಕ್ಟ್ ಮಾಡ್ಕೋಬೇಕು. ನೀವು ಯಾವಾಗ ಸೆಲೆಕ್ಟ್ ಮಾಡ್ಕೋಬೇಕು ಅಂದರೆ, ನೀವು ಬ್ಯಾಂಕಿಗೆ ಅಮೌಂಟನ್ನು ಪೇ ಮಾಡ್ತೀರಲ್ವ, 50,000 ನೀವು ಬ್ಯಾಂಕಿಗೆ ಯಾವತ್ತು ಅಮೌಂಟ್ ಕಟ್ತೀರಾ ಆವಾಗ ನಿಮ್ಗೆ ಎಲಿಜಿಬಲ್ ಆಗ್ತದೆ. ನೀವು ಮತ್ತೆ ಕಂಪ್ಯೂಟರ್ ಸೆಂಟ್ರಿಗೆ ಹೋಗಿ ನಿಮ್ಗೆ ಯಾವ್ದು ಬೇಕೋ ಅದನ್ನು ಆಯ್ಕೆ ಮಾಡ್ಕೋಬೋದು. ನೀವು ಯಾವ ಏರಿಯಾದಲ್ಲಾರ ಇರಲಿ, ನೀವು ಯಾವ್ದು ಇದೆಲ್ಲಾರ ಇರಲಿ, ಯಾವ ತಾಲೂಕು, ಈ ತಾಲೂಕಿಂದ ನೀವು ಬೇರೆ ತಾಲೂಕಿಗೆ ಬನ್ನಿ, ತೊಂದರೆ ಇಲ್ಲ. ನೀವು ಆನೆಕಲ್ಲಲ್ಲಿ ಇದ್ದು ಈ ಕಡೆ RR ನಗರಕ್ಕೆ ಬರ್ತೀನಿ ಅಂತಂದ್ರೂ ಬರ್ಬೋದು. ಇಲ್ಲ RR ನಗರದಲ್ಲಿ ಆನೆಕಲ್ಗೆ ಹೋಗ್ತೀನಿ, ಇಲ್ಲ ಯಲಹಂಕಕ್ಕೆ ಬರ್ತೀನಿ, ಯಶವಂತಪುರಕ್ಕೆ ಬರ್ತೀನಿ ಅಂತಂದರೆ ಎಲ್ಲ ಕಡೆಗೂ ಅಲೋ ಇದೆ. ನೀವು ಎಲ್ಲಿ ಬೇಕಾದರೂ, ಒಟ್ಟಾರೆ ಬೆಂಗಳೂರಲ್ಲಿ ಇದ್ದು ನೀವು ಅಪ್ಲಿಕೇಶನ್ ಹಾಕಿದ್ರೆ ನೀವು ಎಲ್ಲಿ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು. ಅದು ನಿಮ್ಮ ಚಾಯ್ಸ್, ಅದು ನಿಮಗೆ ಬಿಟ್ಟಂಥ ಅಭಿಪ್ರಾಯ. ಮತ್ತು ಇನ್ನೊಂದು ವಿಚಾರ, ಅವರು ಮುಂದಿನ ಡಿಸೆಂಬರ್ ಕೊಡ್ತೀನಿ ಅಂತ ಹೇಳಿದರೆ 57,000 ಮನೆಗಳು, ಟೋಟಲ್ 57,000 ಮನೆಗಳಿಗೆ ಸ್ಯಾಂಕ್ಷನ್ ಆಗಿರೋದು, ಪೂರ್ತಿ ಕಟ್ಟಬೇಕು ಅಂತ. ಅದೆಲ್ಲ ಅಷ್ಟು ಕ್ಲಿಯರ್ ಆಗುತ್ತೆ ಅಂತ ಹೇಳಿದ್ದಾರೆ. ಮತ್ತು ಈಗ ಸದ್ಯಕ್ಕೆ 500 ಕೋಟಿ ಬಿಡುಗಡೆ ಮಾಡ್ತಾ ಇದ್ದಾರೆ ಕಟ್ಟೋದು ಕ್ಲಿಯರ್ ಮಾಡೋದಕ್ಕೆ ಸರ್ಕಾರದ ವತಿಯಿಂದ.
ಇಷ್ಟು ಡೀಟೇಲ್ ಫ್ರೆಂಡ್ಸ್, ಇಷ್ಟು ಡೀಟೇಲ್ ಇದೆ. ದಯವಿಟ್ಟು ನಿಮಗೆ ಇನ್ನೇನೇ ಇನ್ಫಾರ್ಮೇಷನ್ ಬೇಕು ಅಂದರೂ ನನಗೆ ಕಾಮೆಂಟ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್.